ಸೊ ಫುಲ್ ಸೈಲೆಂಟ್ ಆಗಿದ್ರಂತೆ ಒಂದು ಕಡೆಗೆ ದರ್ಶನ್ ಅವರು, ಇನ್ನೊಂದು ಕಡೆಗೆ ಅವರ ಪೊಲೀಸರ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಸೊ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೆ ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅನ್ನೋದು, ನನ್ನಿಂದ ತಪ್ಪಾಗಿ ಹೋಗಿದೆ ಸರ್ ಅಂತ ಜೈಲಾಧಿಕಾರಿಗಳ ಬಳಿಗೆ ದರ್ಶನ್ ಹೇಳ್ಕೊಂಡಿದ್ದಾರಂತೆ. ಅಮಾಯಕನ ಕೊಲೆ ಬಳಿಕ ದರ್ಶನ್ಗೆ ಬುದ್ಧಿ ಬಂತ ಅಂತ ಹೇಳಿ. ಬುದ್ಧಿ ಬಂದಿರುತ್ತೆ, ಬುದ್ಧಿಯನ್ನ ಸೀಮಿತವಾಗಿ ಇಟ್ಕೊಂಡಿರೋದಿಲ್ಲ, ಅದರ ಕಳ್ಕೊಂಡಿರುತ್ತೆ ಅದರ ಸ್ಥೀಮಿತ. ಸೊ ಹಾಗಾಗಿ ಆ ಸ್ಥೀಮಿತ ಕಳ್ಕೊಂಡಾಗ್ಲೇ ಅದರ ಪರಿಣಾಮಗಳಾಗತ್ತೆ. ತಪ್ಪಾಗಿ ಹೋಗಿದೆ ಅಂತಂದರೆ ಒಪ್ಕೊಳ್ತಾ ಇದ್ದಾರಾ ಅಂತ. ಸೊ ಅವರಷ್ಟೊಂದು ಜೈಲಾಧಿಕಾರಿಗಳ ಮುಂದೆ ಹೇಳ್ಕೊಳ್ತಾ ಇರುವಂಥದ್ದು ಕೇಳ್ಕೊಂಡ್ರೆ, ಸೊ ಅದು ಒಪ್ಕೊಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಆಗ ಹೋಗಿದೆ. ಸೊ ಹಾಗಾಗಿ ಈಗ ಶಿಕ್ಷೆ ಪ್ರಮಾಣ ಪ್ರಕಟ ಮಾತ್ರ ಆಗೋದು ಬಾಕಿ ಇದೆ ಅನ್ನೋದು ಅರ್ಥ ಆಯಿತು. ಹಾಗಿದ್ದಾಗ ವಾದ ಪ್ರತಿವಾದಗಳೇನಾಗುತ್ತೆ, ಸಾಕ್ಷಿಗಳೇನಾಗುತ್ತೆ ಅಂತ ಹೇಳಿ. ಮತ್ತೆ ನನ್ನ ಸಹೋದ್ಯೋಗಿ ಆನೇಕಲ್ಲಿಂದ ಅಂಬರೀಷನನ್ನ ಸಂಪರ್ಕಕ್ಕೆ ತಗೊಳ್ತಾ ಇದ್ದೀವಿ. ಅಂಬರೀಷ್, ಈ ಪ್ರಕರಣದಲ್ಲಿ ಈಗ ಜೈಲಾಧಿಕಾರಿಗಳ ಮುಂದೆ ನನ್ನಿಂದ ತಪ್ಪಾಗಿ ಹೋಗಿದೆ ಸರ್ ಅಂತಂದ್ರೆ ಸಂಪೂರ್ಣವಾಗಿ ಒಪ್ಪಿಕೊಂಡಂಗೆ ಕಾಣಿಸ್ತಾ ಇದೆ ದರ್ಶನ್ ಅವರು ಸರೆಂಡರ್ ಆಗ್ಬಿಟ್ಟಿದ್ದಾರೆ ಅಂತ. ಖಂಡಿತ ಅರುಣ್, ಈಗಾಗಲೇ ಏನಂತಂದರೆ ಕಳೆದ 3 ದಿನಗಳಿಂದ ಜೈಲಿನ ವಾಸ ಅನುಭವಿಸಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂಟಿತನ ಕಾಡ್ತಿತ್ತು. ಜೊತೆಗೆ ಬೇರೆ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದಾರೆ. ಒಂದು ರೀತಿ ಅಂದರೆ ಹೊರಗಡೆ ಅವರು ಐಫೈ ಜೀವನ ಮಾಡ್ತಿದ್ರು, ಜೊತೆಗೆ ಅವರ ಒಂದು ನಟನೆಯಾಗಿದ್ದು ಸಾವಿರಾರು ಅಭಿಮಾನಿಗಳು ಅವರ ಪರವಾಗಿದ್ದರು. ಈ ರೀತಿ ಇದ್ದವರು ನಾನು ಇವತ್ತು ಈ ಪರಿಸ್ಥಿತಿಗೆ ಬಂದಲ್ಲ ಅನ್ನೋ ಪಶ್ಚಾತ್ತಾಪ ಕಾಡ್ತಿರೋಂಥದ್ದು. ಜೊತೆಗೆ ಜೈಲಿನ ಅಧಿಕಾರಿಗಳು ಮಾತಾಡಿಸ್ಬೇಕಾದ್ರೂ ಸಹ ಎಲ್ಲ ಒಂದು ಕಡೆಗೆ ನಾನು ಈ ಒಂದು ಪ್ರಕರಣದಲ್ಲಿ ತಗಲಾಕೊಂಡ ಅನ್ನೋ ರೀತಿಯಲ್ಲಿ ಅಂದರೆ ಪಶ್ಚಾತ್ತಾಪ ಆಗಿದ್ದು. ಅಂದರೆ ಈ ಘಟನೆ ಬಗ್ಗೆ ಈಗ ಅರಿವಾಗ್ತಾ ಇದೆ. ಒಂದು ಕಡೆಗೆ ನಾನು ಈ ಕೇಸ್ನಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ತಗಲಾಕೊಂಡ ಅನ್ನೋ ರೀತಿಯಲ್ಲಿ ಜೈಲಾಧಿಕಾರಿಗಳ ಬಳಿ ಹೇಳ್ತಾ ಇರ್ತಿದ್ರು. ಇನ್ನು ಪ್ರತಿದಿನ ಜೈಲಾಧಿಕಾರಿಗಳು ದರ್ಶನನ್ನು ಬೆಳಗ್ಗೆ ಮತ್ತು ಸಂಜೆ ಈ ಮಾತಾಡಿಸುವಂಥ ಕೆಲಸ ಮಾಡ್ತಾರೆ. ಯಾಕಂದರೆ ಆದಷ್ಟು ಅಂದರೆ ಆರೋಗ್ಯದಲ್ಲಿ ಏರುಪೇರು ಇರ್ಬೋದು ಅಥವಾ ಊಟ ಸರಿಯಾಗಿ ಮಾಡಿದ್ರಾ ಇಲ್ಲ ಅನ್ನೋದ್ರ ಬಗ್ಗೆ ಜೈಲಾಧಿಕಾರಿಗಳು ವಿಚಾರಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ಜೈಲಾಧಿಕಾರಿಗಳ ಬಳಿ ಮಾತಾಡಬೇಕಾದ್ರೆ ಈ ಒಂದು ಮಾತನ್ನು ಹೇಳಿರುವಂಥದ್ದು ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.